ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ವೋಕ್ಸ್ವ್ಯಾಗನ್ ಕಡೆಯಿಂದ ಹೊಸದಾಗಿ ಟೈಗೂರ್ ಫೇಸ್ಲಿಫ್ಟ್ ವರ್ಷನ್ ಲಾಂಚ್ ಆಗಿದೆ. ಸೊ ಅದ್ರ ಗಾಡಿನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇದರಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ತಿಳಿಸ್ಕೊಡೋಕ್ಕೆ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ದಾಗಿ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವಿವತ್ತು ವೋಕ್ಸ್ವ್ಯಾಗನ್ ಟೈಗೂರ್ನ ರಿವ್ಯೂ ಮಾಡೋಕ್ಕೆ ಜೆಪಿನಗರದಲ್ಲಿರೋ ಕುನ್ ಡೀಲರ್ಶಿಪ್ ವೋಕ್ಸ್ವ್ಯಾಗನ್ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನಿಮಗೆ ಯಾವುದೇ ವೋಕ್ಸ್ವ್ಯಾಗನ್ ಗಾಡಿಗಳನ್ನ ಬುಕ್ ಮಾಡಬೇಕು, ಇಲ್ಲ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರ ಶೋರೂಮ್ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬಂದು ಚೆಕ್ಔಟ್ ಮಾಡ್ಬೋದು, ಇಲ್ಲ ನೀವು ಕ್ವೈರೀಸ್ ಇತ್ತು ಅಂದರೆ ಕೂಡ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ ಗಾಡಿ ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ ಟೋಟಲಾಗಿ 2 ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ. 1 ಲೀಟರ್ TSI ಮತ್ತು 1.5 ಲೀಟರ್ TSI ಬರುತ್ತೆ. ಸೊ 1 ಲೀಟ್ರಲ್ಲಿ ನಿಮಗೆ ಮ್ಯಾನ್ಯಲ್ ಮತ್ತು ಆಟೋ ಟ್ರಾನ್ಸ್ಮಿಷನ್ ಎರಡೂ ಅವೈಲೇಬಲ್ ಇರುತ್ತೆ. ಸೊ ಮ್ಯಾನ್ಯಲಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಇನ್ನು ಆಟೋಮೆಟಿಕ್ ಹೋಗೋದಾದ್ರೆ ನಿಮಗೆ 8 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಅದೇ ನಿಮಗೆ 1.5 ಲೀಟರಲ್ಲಿ ನಿಮಗೆ ಓನ್ಲಿ 7 ಸ್ಪೀಡ್ DSG ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ನಾವು ಇವತ್ತು ರಿವ್ಯೂ ಮಾಡ್ತಾ ಇರೋದು ಬಂದು GT ಲೈನ್ ವೇರಿಯಂಟು. ಸೊ ಇನ್ನು ಪ್ರೈಸ್ ಬಗ್ಗೆ ಹೇಳಿದ್ರೆ ನಿಮಗೆ ಎಕ್ಸ್-ಶೋರೂಮ್ ಪ್ರೈಸ್ ಬಂದು ಸ್ಟಾರ್ಟಿಂಗು 10.99 ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ ಅಪ್ ಟು 19.29 ಲ್ಯಾಕ್ಸ್ವರೆಗೂ. ಸೊ ಟಾಪ್ ಆಫ್ ದಿ ವೇರಿಯಂಟ್ ಇದೆ. ಸೊ ಟಾಪ್ ಲೈನು ಮತ್ತು ಏನು GT ವರ್ಷನ್ ಇದೆಯಲ್ಲ, ಸೊ ಅದ್ರ ಬೇಸ್ಡು ನಿಮಗೆ ಪ್ರೈಸ್ ವೇರಿ ಆಗಿ ಹೋಗ್ತಾ ಹೋಗುತ್ತೆ. ಇನ್ನು ಗಾಡಿ ಪವರ್ ಫಿಗರ್ಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ 1 ಲೀಟರ್ TSIಯಲ್ಲಿ 115 PS ಪವರ್ ಬರುತ್ತೆ ಮತ್ತು 178 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ನೀವೇನನ್ನ 1.5 ಲೀಟರ್ DSGಗೆ ಹೋಗ್ತೀವಿ ಅಂದರೆ ಸೊ ಅದರಲ್ಲಿ ನಿಮಗೆ 150 PS ಪವರ್ ಬರುತ್ತೆ, ಹಾಗೆ 250 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಓವರಾಲ್ ನಿಮಗೆ ಎಫಿಷಿಯನ್ಸಿ ಮೈಲೇಜ್ ಬಗ್ಗೆ ಹೇಳಿದ್ರೆ ಸೊ 1 ಲೀಟ್ರಲ್ಲಿ ನಿಮಗೆ ಆಲ್ಮೋಸ್ಟ್ ಕಂಪ್ನಿ ಕಡೆಯಿಂದ 19.5 ಕಿಲೋಮೀಟರ್ ಕ್ಲೇಮ್ ಮಾಡಿದ್ದಾರೆ. ಸೊ ಅದೇ ನೀವೇನಾದ್ರು 1.5 ಲೀಟ್ರಿಗೆ ಹೋಗ್ತೀವಿ ಅಂದರೆ 18.5 ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಿರೋದು. ಸೊ ಇನ್ನು ಲುಕ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಲುಕ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಫ್ರಂಟಲ್ಲಿ ನಿಮಗೆ DRLs ಜೊತೆಗೆ LED ಹೆಡ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ನೋಡ್ತಾ ಇರ್ಬೋದು ಗ್ರಿಲ್ಲು ನಿಮಗೆ ಪಿಯಾನೋ ಬ್ಲಾಕ್ ಫಿನಿಶ್ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಲೋಗೋದಲ್ಲಿ ಇಲ್ಯುಮಿನೇಷನ್ ಲೋಗೋ ಬರುತ್ತೆ. ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಲೋವರ್ ಪಾರ್ಟ್ ಆಫ್ ದಿ ಗ್ರಿಲ್ ನೋಡ್ತಾ ಇರ್ಬೋದು ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಜೊತೆಗೆ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಜೊತೆಗೆ ನಿಮಗೆ ಫ್ರಂಟಲ್ಲಿ 4 ಸೆನ್ಸರ್ಸ್ ಬರುತ್ತೆ. ಸೊ ಪಾರ್ಕಿಂಗ್ ಸೆನ್ಸರ್ಸು ನಿಮಗೆ ಫ್ರಂಟಲ್ಲಿ 360 ಡಿಗ್ರಿ ಕ್ಯಾಮ್ರಾ ಏನೂ ಬರೋದಿಲ್ಲ, ಬಟ್ ನಿಮಗೆ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದಷ್ಟು ನಿಮಗೆ ವೆಂಟ್ಸ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ, ಏರ್ ಫ್ಲೋ ಆಗಲಿ ಚೆನ್ನಾಗಿ ಅಂದ್ಬಿಟ್ಟು. ಈ ಲೋವರ್ ಪಾರ್ಟ್ ಆಫ್ ದಿ ಗ್ರಿಲ್ಲಲ್ಲಿ ನಮಗೆ ಒಂದಷ್ಟು ಮ್ಯಾಟ್ ಫಿನಿಶ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಸೈಡ್ ವ್ಯೂ ನೋಡ್ತಾ ಇರ್ಬೋದು. ಸೈಡ್ ವ್ಯೂವಲ್ಲಿ ನಿಮಗೆ ಅಂಥ ಮೇಜರ್ ಏನು ಚೇಂಜಸ್ ಕಾಣಿಸೋದಿಲ್ಲ, ಬಟ್ GT ಲೈನ್ ಆಗಿರೋದ್ರಿಂದ GT ಬ್ಯಾಡ್ಜಿಂಗ್ ಬರುತ್ತೆ. ವಿತ್ ನಿಮಗೆ ಅಲಾಯ್ಸಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಓವರಾಲ್ ನಿಮಗೆ ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ 17 ಇಂಚ್ ಅಲಾಯ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಟೈರ್ ಸೆಕ್ಷನ್ ಬಗ್ಗೆ ಹೇಳಿದ್ರೆ 205/55 ಇಂಚ್ ಬರುತ್ತೆ. ಹಾಗೆ ನಿಮಗೆ ಬ್ರೇಕ್ ಕ್ಯಾಲಿಪರ್ ಎಲ್ಲ ನೋಡ್ತಾ ಇರ್ಬೋದು, ರೆಡ್ ಕಲರಲ್ಲಿ ಪೇಂಟ್ ಆಗಿದೆ. ಇನ್ನು ಸೈಡ್ ಕ್ಲಾಡಿಂಗ್ ನೋಡ್ತಾ ಇರ್ಬೋದು ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಸೈಡ್ ಕ್ಲಾಡಿಂಗ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ವಿತ್ ನಿಮಗೆ 188 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಹಾಗೆ ನಿಮಗೆ ಇನ್ನು ಡೋರ್ ಹ್ಯಾಂಡಲ್ಸ್ ನೋಡ್ತಾರೆ ನಿಮಗೆ ಡಾರ್ಕ್ ಕ್ರೋಮ್ ಫಿನಿಶ್ ಜೊತೆಗೆ ಒಂದಷ್ಟು ನಿಮಗೆ ಸೆನ್ಸರ್ಸ್ ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ORVM ನಿಮಗೆ ಆಟೋ ಫೋಲ್ಡಿಂಗ್ ORVM ಜೊತೆಗೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು. ಇನ್ನು ರೂಫ್ ರೈಲ್ಸು ನಿಮಗೆ ರೂಫ್ ರೈಲ್ಸ್ ಕೂಡ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಪ್ಯಾನೋರಾಮಿಕ್ ಸನ್ ರೂಫ್ ಕೂಡ ಬರುತ್ತೆ. ಇತ್ತು ನಿಮಗೆ ರಿಯರ್ ಲುಕ್ ನೋಡಿದ್ರೆ ರಿಯರ್ ಲುಕ್ಕಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸೊ ಸ್ಪಾಯ್ಲರ್ ಕೂಡ ಬರುತ್ತೆ. ಹಾಗೆ ರಿಮೋಟ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಡಿಫಾಗರ್ ಜೊತೆಗೆ ಹಾಗೆ ರಿಯರ್ ವೈಪರ್ ಕೂಡ ಬರುತ್ತೆ. ಇದು ನಿಮಗೆ ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಸೊ ಬ್ಲ್ಯಾಕ್ ಕಲರಲ್ಲಿ ನಿಮಗೆ ಶಾರ್ಕ್ ಫಿನ್ ಆಂಟೆನಾ ಬರುತ್ತೆ. ಇಲ್ಲಿ ನಿಮಗೆ ರೂಫು ಒಂದಷ್ಟು ನಿಮಗೆ ಬ್ಲ್ಯಾಕ್ ಕಲರ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ರಿಯರ್ ಟೈಲ್ ಲ್ಯಾಂಪ್ ನೋಡ್ತಾ ಇರ್ಬೋದು, ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ ಫುಲ್ಲು. ಸೊ ಓವರಾಲ್ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಜೊತೆಗೆ ಹಾಗೆ ನಿಮಗೆ ರಿಯರಲ್ಲಿ ಕೂಡ ನಿಮ್ಗೆ ವೋಕ್ಸ್ವ್ಯಾಗನ್ ಏನಿದೆಯಲ್ಲ ಸೊ ಅದು ನಿಮಗೆ ಇಲ್ಯುಮಿನೇಟ್ ಆಗುತ್ತೆ. ಇದು ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಹಾಗೆ ಟೈಗೂನ್ ಅನ್ನೋ ಬ್ಯಾಡ್ಜಿಂಗ್ ಬರುತ್ತೆ ಮತ್ತು GT ಅನ್ನೋದು ಕೂಡ ಬ್ಯಾಡ್ಜಿಂಗ್ ಬರುತ್ತೆ. ಇದು ನಿಮಗೆ ರಿಯರಲ್ಲಿ ಬಂಪರ್ ಲುಕ್ ನೋಡಿದ್ರೆ ನಿಮಗೆ ಡ್ಯುಯಲ್ ಕಲರ್ ಬರುತ್ತೆ. ಸೊ ಬಾಡಿ ಕಲರ್ ಮತ್ತು ಮ್ಯಾಟ್ ಬ್ಲ್ಯಾಕ್ ಫಿನಿಶು. ಹಾಗೆ ನಿಮಗೆ ಇಲ್ಲೊಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಟಚ್ ಕೊಟ್ಟಿದ್ದಾರೆ. ರಿಯರಲ್ಲಿ ಕೂಡ ನಿಮಗೆ ಸೆನ್ಸರ್ಸ್ ಬರುತ್ತೆ, ರಿಕ್ವೆಸ್ಟ್ ಸೆನ್ಸರ್ಸು. ಸೊ ನೋಡ್ತಾ ಇರ್ಬೋದು ನಿಮಗೆ ರಿಯರನ್ನು ಪಾರ್ಕಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಮತ್ತು ನಿಮಗೆ ಇದೆಲ್ಲ ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಬರುತ್ತೆ. ಹಾಗೆ ಬೂಟ್ ಸ್ಪೇಸ್ ಬಗ್ಗೆ ಹೇಳಿದ್ರೆ ಸೊ ಓವರಾಲು 385 ಲೀಟರ್ಸ್ ಆಫ್ ಯೂಜ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ವಿತ್ ನಿಮಗೆ ಲೈಟ್ ಕೂಡ ಬರುತ್ತೆ. ಸೊ ಹಾಗೆ ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಸ್ಪೇರ್ ವೀಲ್ ಏನಾಗುತ್ತೆ ಅಂದರೆ ನಿಮಗೆ ಒಂದು ಟೈರ್ ಸೈಜ್ ಏನು ಬರುತ್ತಲ್ಲ ಸೊ ಅದು ಕಮ್ಮಿ ಬರುತ್ತೆ. ಸೊ ನಾರ್ಮಲ್ ಅಲಾಯ್ ಬರೋದಿಲ್ಲ, ನಾರ್ಮಲ್ ವೀಲ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 60/40 ಸ್ಪ್ಲಿಟ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ.
ಇನ್ನು ಕೀ ಬಗ್ಗೆ ಹೇಳಿದ್ರೆ ನಿಮಗೆ ಲಾಕ್ ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಬರುತ್ತೆ, ಮತ್ತು ನಿಮಗೆ ಫ್ಲಿಪ್ ಕೀ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಮ್ಯಾನ್ಯಲ್ ಕೀ ಕೂಡ ಯೂಸ್ ಮಾಡ್ಬೋದು. ಹಾಗೆ ನಿಮಗೆ ರಿಕ್ವೆಸ್ಟ್ ಸೆನ್ಸರಲ್ಲಿ ಹೋದರೆ ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು ನಿಮಗೆ ಬ್ಲ್ಯಾಕ್ ವಿತ್ ಲೆದರ್ ರೆಡ್ ಕಲರ್ ಇದೆ. ಸ್ಟಿಚಿಂಗಲ್ಲಿ ಯಾವ ರೀತಿ ಇದೆ ಆಗ್ತಾ ಇದು GT ಪ್ಲಸ್ ಆಗಿರೋದ್ರಿಂದ ಸೊ ನಿಮಗೆ ರೆಡ್ ಕಲರ್ ಸ್ಟಿಚಸ್ದು ತುಂಬ ಎದ್ದು ಕಾಣಿಸುತ್ತೆ, ಮತ್ತು ಲುಕ್ ಕೂಡ ಅಷ್ಟೇ ತುಂಬ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಡೋರ್ ಪ್ಯಾಡ್ಸ್ ನೋಡಿದ್ರೆ ನೀವು ಸೊ ಫುಲ್ ಬ್ಲ್ಯಾಕ್ ಕಲರ್ ಬರುತ್ತೆ. ಹಾಗೆ ಒಂದಷ್ಟು ನಿಮಗೆ ಲೆದರ್ ಥ್ರೆಡ್ಡಲ್ಲಿ ಲೆದರ್ ರೆಡ್ ಕಲರ್ ಟಚ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಆಲ್ 4 ವಿಂಡೋಸು ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ, ಮತ್ತು ಮಿರರ್ ಕಂಟ್ರೋಲ್ಸ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಡೋರ್ ಲಾಕ್ ಅನ್ಲಾಕ್ ಆಪ್ಷನ್ಸ್ ಬರುತ್ತೆ. ಹಾಗೆ ಇಲ್ಲಿ ಒಂದಷ್ಟು ನಿಮಗೆ ಪೇನ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಸಿಲ್ವರ್ ಟಚ್ ಕೂಡ ಬರುತ್ತೆ. ಹಾಗೆ ಇನ್ನು ಸೀಟ್ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು ನಿಮಗೆ ಸೀಟು ಆಲ್ಮೋಸ್ಟ್ ಅಲ್ಲಿ 6 ವೇ ಅಡ್ಜಸ್ಟೇಬಲ್ ಸೀಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಸೀಟ್ ಕಂಫರ್ಟ್ ಅಂತೂ ತುಂಬ ಸಖತ್ತಾಗಿದೆ, ಆರಾಮಾಗಿ ಕಂಫರ್ಟ್ ಮಾಡ್ಬೋದು. ಒಂದು ಬಕೆಟ್ ಫಿಟ್ನೆಸ್ ಸೀಟ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಹೆಡ್ ಲ್ಯಾಂಪ್ದೆಲ್ಲ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ನಿಮಗೆ AC ವೆಂಟ್ಸ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳಿದ್ರೆ ನಿಮಗೆ ಲೆದರ್ ಆಫ್ ಸ್ಟೇರಿಂಗ್ ಬರುತ್ತೆ, ಮತ್ತು ನಿಮಗೆ ಇಲ್ಲೂ ಕೂಡ ರೆಡ್ ಸ್ಟಿಚಸ್ಸು, ಹಾಗೆ GT ಬ್ಯಾಡ್ಜಿಂಗು ವಿತ್ ನಿಮಗೆ ಒಂದಷ್ಟು ರೆಡ್ ಕಲರು ಮತ್ತು ಸಿಲ್ವರ್ ಕಲರ್ ಟಚ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಪ್ರೀಮಿಯಮ್ ಆಗಿದೆ ಅಂತ ಬಟನ್ಸ್ ಎಲ್ಲ. ಸೊ ನಿಮಗೆ ಲೆಫ್ಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ದು ಆಪ್ಷನ್ಸು, ಮತ್ತು ನೀವು ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ಪೀಡೋಮೀಟರ್ ಯೂಸ್ ಮಾಡ್ತಿರಲ್ಲ ಸೊ ಅದರದ್ದು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ರೈಟ್ ಸೈಡಲ್ಲಿ ಆದರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಆಪ್ಷನ್ಸ್ಗಳೆಲ್ಲ ಬರುತ್ತೆ. ಸೊ ಟ್ರ್ಯಾಕ್ ಸೈಡ್ ಬಟನ್ ಆಗಿರ್ಬೋದು, ವಾಲ್ಯೂಮ್ಸ್ದು ಮತ್ತು ವಾಯ್ಸ್ ಕಮಾಂಡ್ ಆಪ್ಷನ್ಸು ಎಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ. ಸೊ ಓವರಾಲ್ ನೋಡ್ತಾ ಇರ್ಬೋದು ನಿಮಗೆ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ, ಮತ್ತು ನಿಮ್ಮ ವ್ಯೂ ಕೂಡ ಚೇಂಜ್ ಮಾಡ್ಕೋಬೋದು. ಹಾಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಗಾಡಿ ಎಷ್ಟೆಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ರೈಟ್ ಸೈಡ್ ನಿಮಗೆ ಸೊ ಫ್ಯೂಲ್ ಇಂಡಿಕೇಷನ್ಸ್ ಬರುತ್ತೆ. ಹಾಗೆ ಟ್ರಿಪ್ಪು ಮತ್ತು ಸ್ಪೀಡ್ ಓಡೋಮೀಟರ್ ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಸೊ ವ್ಯೂ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಅನಲಾಗ್ ಇಲ್ಲ ಡಿಜಿಟಲ್. ಸೊ ಇದರಲ್ಲಿ ನೋಡಿ ಗೇರ್, ಪಾರ್ಕಿಂಗ್, ರಿವರು ಮತ್ತು ಸ್ಪೀಡೋಮೀಟರ್ ಬರುತ್ತೆ. ನಮಗೆ ಗಾಡಿ ಏನು ಓಡಿದೆ ಅನ್ನೋದು ಕೂಡ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ವ್ಯೂವಲ್ಲೂ ಕೂಡ ನೀವು ಇನ್ನೊಂದು ಥರ ಚೇಂಜ್ ಮಾಡ್ಬೋದು. ಸೊ ಸಿನ್ಸ್ ಸ್ಟಾರ್ಟ್ ಆದಮೇಲೆ ಎಷ್ಟು ಸೆಕೆಂಡ್ಸಲ್ಲಿ ರನ್ನಿಂಗಲ್ಲಿದೆ, ಎಷ್ಟು ಅವರ್ ರನ್ನಿಂಗಲ್ಲಿದೆ, ಮತ್ತು ರೇಂಜು ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನ್ಯಾವಿಗೇಷನ್ಸ್ ಬರುತ್ತೆ, ಮತ್ತು ಆಡಿಯೋ ಫೋನ್ ಕನೆಕ್ಟಿವಿಟಿ ಆಗಿರ್ಬೋದು, ಹಾಗೆ ಫೋನ್ ಮಾಡಿದರೆ ಫೋನ್ ಕನೆಕ್ಟಿವಿಟಿ, ಮತ್ತು ವೆಹಿಕಲ್ ಸ್ಟೇಟಸ್ಸು, ಸೊ ಡ್ರೈವಿಂಗ್ ಡಾಟಾ ಎಲ್ಲ ಆಪ್ಷನ್ಸ್ ಬರುತ್ತೆ. ನ್ಯಾವಿಗೇಷನ್ಸ್ ಕೂಡ ಇಲ್ಲೇ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ಟಚ್ ರೆಸ್ಪಾನ್ಸ್ ಸಾಕಾಗಿದೆ ಅಂತಲೇ ಹೇಳ್ಬೋದು, ಅಷ್ಟು ಕಂಫರ್ಟ್ನೆಸ್ ಇದೆ ಟಚ್ಚಲ್ಲಿ. ಸೊ ಇನ್ನು ಆ್ಯಪ್ಸ್ಗಳ ಬಗ್ಗೆ ಹೇಳಿದ್ರೆ ಸೊ ಇದು ಲಾಗಿನ್ ಆಗಬೇಕು, ಲಾಗಿನ್ ಆದರೆ ಮಾತ್ರ ಆಪ್ಸ್ಗಳು ಬರುತ್ತೆ, ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲು ಆನ್ ಆ್ಯಂಡ್ ಆಫ್ ಆಪ್ಷನ್ಸ್ ಬರುತ್ತೆ. ಪಾರ್ಕಿಂಗ್ದಾಗಿರ್ಬೋದು. ಸೊ ನೋಡಿ ಪಾರ್ಕಿಂಗ್ ಸೆನ್ಸರ್ಸ್ದೆಲ್ಲ ಆಪ್ಷನ್ಸ್ ಬರುತ್ತೆ. AC ಕಂಟ್ರೋಲ್ಸ್ದು ನಿಮಗೆ ಇದರಲ್ಲಿ ಕೂಡ ನೀವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಆ ರೀತಿ ಇದೆ. ಇನ್ನು ಫೋನ್ ಕನೆಕ್ಟಿವಿಟಿ ಆಗಿರ್ಬೋದು. ಸೊ ನಿಮಗೆಲ್ಲ ಆಪ್ಷನ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಕ್ವಿಕ್ ಸೆಟ್ಟಿಂಗು, ಸ್ಕ್ರೀನ್ ಆಫು, ಇಲ್ಲ ಆಡಿಯೋದು, ಮತ್ತು ಫೋನ್ ಕನೆಕ್ಟಿವಿಟಿ, ಮತ್ತು ಸ್ಕ್ರೀನ್ ಬ್ರೈಟ್ನೆಸ್ಸು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಲೈಟ್ಸ್, ಇಲ್ಯುಮಿನೇಷನ್ ಲ್ಯಾಂಪ್ದು ಲೈಟ್ಸ್ಗಳ್ದಾಗಿರ್ಬೋದು. ಸೊ ಪ್ರೊಫೈಲ್ದು ಮತ್ತು ವಾಲೆಟ್ ಮಾಡಲ್ ಆಪ್ಷನ್ಸ್ ಬರುತ್ತೆ. ಮತ್ತು ಸಿಸ್ಟಮ್ ಅಷ್ಟೇ ನಿಮಗೆ ಬ್ಲೂಟೂತು, ಫೋನ್ ಕನೆಕ್ಟಿವಿಟಿ, ಆಡಿಯೋದೆಲ್ಲ ನಿಮ್ಗೆ ಆಪ್ಷನ್ಸ್ ಇಲ್ಲೇ ಬರುತ್ತೆ. ಸೊ ಟೈಮ್ ಆ್ಯಂಡ್ ಡೇಟ್ ಸೆಟ್ಟಿಂಗು, ಮತ್ತು ಸಿಸ್ಟಮ್ ಇನ್ಫಾರ್ಮೇಷನು, ಸಿಸ್ಟಮ್ ರೇಟ್ದೆಲ್ಲ, ಮತ್ತು ಕಾರ್ದು ಸೊ ESC ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ಸ್ದು ನಿಮ್ದು ಆ್ಯಕ್ಟಿವೇಟ್ ಮಾಡ್ಬೋದಾ, ಇಲ್ಲ ಲೈಟ್ ಸೆಟ್ಟಿಂಗ್ಸು. ಸೊ ಲೈಟ್ ಸೆಟ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಪ್ಯಾನಲ್ದು ಲೈಟ್ಸ್ ಆಗಿರ್ಬೋದು, ಆ್ಯಂಬಿಯೆಂಟ್ ಲೈಟು, ಫ್ಲೋರು ನೋಡಿ ಆ್ಯಂಬಿಯೆಂಟ್ ಲೈಟು, ಫ್ಲೋರು, ಇಲ್ಲ ಫುಟ್ವೆಲ್ಲು. ಸೊ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಕಮ್ಮಿಂಗ್ ಹೋಮು. ಸೊ ನೀವೇನಾದ್ರು ಗಾಡಿ ಆಫ್ ಮಾಡಿದಾಗ ಹೆಡ್ಲೈಟು ಮತ್ತು ಟೈಲ್ ಲ್ಯಾಂಪು ಎಷ್ಟೊತ್ತು ಆನ್ ಆಗಿರಬೇಕು ಅನ್ನೋದು ಕೂಡ ನೀವು ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಮತ್ತು ಲಿವಿಂಗ್ ಹೋಮು ಅಷ್ಟೇ, ನೀವು ಎರಡೂ ಸೇಮ್ ಬರುತ್ತೆ. ಸೊ ನೀವು ಗಾಡಿ ಆನ್ ಮಾಡ್ಬೇಕಾದ್ರೆ ಮತ್ತು ಗಾಡಿ ಆಫ್ ಮಾಡ್ಬೇಕಾದ್ರೆ ನಿಮಗೆ ಹೆಡ್ ಲ್ಯಾಂಪು ಮತ್ತು ಟೈಲ್ ಲ್ಯಾಂಪ್ ಎರಡೂ ಆನ್ ಆಗುತ್ತೆ. ಸೊ ಕನ್ವೀನಿಯನ್ಸ್ ಆಗಿರ್ಬೋದು, ಟ್ರಾಫಿಕ್ ಸೈಡು, ಸೊ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ರೈನ್ ಡಿಪೆಂಡೆನ್ಸಿನೂ ಕೂಡ ನೀವು ಮಾಡ್ಕೋಬೋದು ಆಟೋಮೆಟಿಕ್ ಹೆಡ್ ಲ್ಯಾಂಪ್ದು. ಸೊ ಮೀಡಿಯಾ ಕನೆಕ್ಟಿವಿಟಿ ನಿಮಗೆ ಆಡಿಯೋ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ಸ್ ಬರುತ್ತೆ. ಮತ್ತು ಆ್ಯಪ್ಸ್ಗಳ್ದು ಅಷ್ಟೇ. ಸೊ ನೋಡ್ತಾ ಇರ್ಬೋದು ಆ್ಯಪ್ಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಬೇಕೋ ನಿಮಗೆ, ವೈಫೈದೆಲ್ಲ, ಮತ್ತು ನೋಟಿಫಿಕೇಷನ್ ಏನಿದ್ರೆ ನೋಟಿಫಿಕೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಆಪ್ಷನ್ಸ್ಗಳು ಬರ್ತಿದೆ. ಮತ್ತು ನಿಮಗೆ ಟಚ್ ರೆಸ್ಪಾನ್ಸ್ ಒಂದು ತುಂಬ ಸಾಕಾಗಿದೆ. ಸೊ ನಿಮಗೆ ಡ್ರೈವಿಂಗ್ ಡಾಟಾ ಆಗಿರ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಕಿಲೋಮೀಟ್ರ್ ಓಡಿದೆ, ಮತ್ತು ಸಿನ್ಸ್ ರೀಫ್ಯೂಲು, ಮತ್ತು ಲಾಂಗ್ ಟರ್ಮು. ಸೊ ಇದೆಲ್ಲ ಆಪ್ಷನ್ಸ್ಗಳು ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ವೆಹಿಕಲ್ ಸ್ಟೇಟಸ್ ಆಗಿರ್ಬೋದು. ಸೊ ವೆಹಿಕಲ್ ಸ್ಟೇಟಸ್ಸು ನಿಮಗೆ ಟೈರ್ಸ್ದೆಲ್ಲ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಹಾಗೆ ಆ್ಯಕ್ಟಿವ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗಿರ್ಬೋದು, ಡಿಸ್ಟೆನ್ಸು, ಟ್ರಾವೆಲಿಂಗ್ ಟೈಮು, ಇಲ್ಲ ಪ್ರೊಫೈಲ್ 1, ಇಲ್ಲ ಪ್ರೊಫೈಲ್ 2 ನೋಡಿ. ನಿಮಗೆ ಇಲ್ಲೇನಾಗುತ್ತೆ ಅಂದರೆ ನೋಡಿ ಇಲ್ಲಿ ಚೇಂಜ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಚೇಂಜ್ ಆಗುತ್ತೆ.
ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲಿ ಸಿನ್ ಸ್ಟಾರ್ಟು ಇಲ್ಲಾಂದರೆ ಪ್ರೊಫೈಲ್ 3ಗೆ ಹೋದರೆ ಸೊ ಈ ಥರ. ಸೊ ನಿಮಗೆ ಈ ಡಿಜಿಟಲ್ ಕಾಕ್ಪಿಟಲ್ಲಿ ನಿಮ್ಗೆ ಯಾವ ರೀತಿ ಒಳಗಡೆ ಇನ್ನೊಂದು ಸರ್ಕಲ್ ಬರುತ್ತಲ್ಲ, ಸೊ ಆರ್ಕ್ ಸರ್ಕಲ್ನ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಚೇಂಜ್ ಮಾಡಿದ ತಕ್ಷಣ ನಿಮಗೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಮತ್ತು ಇದು ಆಫ್ ರೋಡ್ದಾಗಿರ್ಬೋದು, ಲೀನ್ ಆ್ಯಂಗಲ್ಲು ಮತ್ತು ವೀಲ್ ಆ್ಯಂಗಲ್ದು ಮತ್ತು ಆಲ್ಟಿಟ್ಯೂಡು, ಆಯಿಲ್ ಟೆಂಪ್ರೇಚರ್ದು, ಸೊ ಅದೆಲ್ಲ ನಿಮಗೆ ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನಿಮಗೆ ಹೀಟು ಮತ್ತು ಫ್ಯೂಲ್ದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಸಗದಾಗಿ ಬರುತ್ತಲ್ಲ. ಸೊ ಇನ್ನು ನಿಮಗೆ AC ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ ಇದೆಲ್ಲ ಒಂದಷ್ಟು ಸಿಲ್ವರ್ ಟಚ್ಚು ಮತ್ತು ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ. ಸೊ ಇಲ್ಲಿ ನಿಮಗೆ 2 ಸೀಟ್ಗೆ ವೆಂಟಿಲೇಷನ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಇದು ನಿಮಗೆ ಐಡಿಯಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು. ಹಾಗೆ ಇಲ್ಲೆಲ್ಲ ನಿಮಗೆ ಒಂದಷ್ಟು ಫಿಸಿಕಲ್ ಬಟನ್ಸ್ ಬರುತ್ತೆ. ನೀವು AC ಆಫ್ ಬೇಕು ಅಂದರೆ ಆಫ್ ಮಾಡ್ಕೋಬೋದು, ಆನ್ ಬೇಕು ಅಂದರೆ ಸೊ ಫ್ಯಾನ್ ಸ್ಪೀಡ್ ಕಮ್ಮಿ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ನಿಮಗೆ ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಆಗಿರ್ಬೋದು. ಸೊ ಲೋ ಅಂದರೆ ಲೋಗು ಹೋಗ್ಬೋದು, ಮತ್ತು ನಿಮಗೆ ಇದೆಲ್ಲ ಯಾವ ರೀತಿ ಬೇಕೋ ನೀವು ಆ ರೀತಿ ಯೂಸ್ ಮಾಡ್ಕೋಬೋದು. ವಿತ್ ನಿಮಗೆ ವೈರ್ಲೆಸ್ ಚಾರ್ಜಿಂಗ್, ಫೋನ್ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ, ಮತ್ತು ಟೈಪ್ C 2 ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು ಮತ್ತು 12 ವಾಟ್ಸ್ ಸಾಕೆಟ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಇದು ನಿಮಗೆ ಇದು DSG ಗೇರ್ ಬಾಕ್ಸ್ ಆಗಿರೋದ್ರೆ 7 ಸ್ಪೀಡ್ DSG ಗೇರ್ ಬಾಕ್ಸ್ ಬರುತ್ತೆ. ಸೊ ಓವರಾಲ್ ನಿಮಗೆ ಇಲ್ಲಿ ಟ್ವಿನ್ ಕಪ್ ವಾಲ್ಡ್ರ್ ಬರುತ್ತೆ. ಸೊ ಇಲ್ಲಿ ಕಪ್ಪಿಡೋಕ್ಕೆ ನಿಮ್ಗೆ ಒಂದಷ್ಟು ಏನು ಕಪ್ಪೇನ ಎದ್ದಾಗ ಅಳ್ಳಾಡದೇ ಇರೋಕ್ಕೆ ಕೆಳಗಡೆ ಒಂದು ಬೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನೀವು ಕೀ ಆದರೂ ಇಟ್ಕೋಬೋದು, ಅದ್ರ ರೀತಿ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಮೇಲೆ ಲ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಲೆದರ್ದು ಆರ್ಮ್ರೆಸ್ಟ್ ಬರುತ್ತೆ. ಸೊ ಅಡ್ಜಸ್ಟೇಬಲ್ ಇದೆ. ಇದು ನಿಮಗೆ ಇಲ್ಲೊಂದಷ್ಟು ಸ್ಪೇಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಆರಾಮಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಸೀಟ್ ಅಂತೂ ಕಂಫರ್ಟ್ ಅಂತೂ ತುಂಬ ಸಖತ್ತಾಗಿದೆ. ಸೊ ನೋಡ್ತಾ ಇರ್ಬೋದು, ವಿತ್ ನಿಮಗೆ ರೆಡ್ ಕಲರ್ ಸ್ಟಿಚ್ ಕೊಟ್ಟಿರೋದ್ರಿಂದಂತೂ ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ಗ್ಲೋ ಬಾಕ್ಸು ಅಷ್ಟೇ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಗ್ಲೋ ಬಾಕ್ಸು ವಿತ್ ನಿಮಗೆ ಕೂಲ್ಡ್ ಗ್ಲೋ ಬಾಕ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ವಿತ್ ನಿಮಗೆ ಇಲ್ಲಿ ಒಂದಷ್ಟು ಆ್ಯಂಬಿಯೆಂಟ್ ಲೈಟ್ದಾಗಿರ್ಬೋದು, ರೆಡ್ ಕಲರ್ದು, ಇಲ್ಲೆಲ್ಲ ಪಿಯಾನೋ ಬ್ಲ್ಯಾಕ್ ಫಿನಿಶು ಮತ್ತು ಈ ಟೆಕ್ಸ್ಚರ್ದು ಎಲ್ಲ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಸೌಂಡ್ದು ಆಡಿಯೋ ಯಾವ ರೀತಿ ಇದೆ ಅಂತ ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ನಿಮಗೆ ಇನ್ನೊಂದು ಏನಂದರೆ ಸನ್ವೈಸರಲ್ಲಿ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಹಾಗೆ ರೂಫು ಬ್ಲ್ಯಾಕ್ ಬರುತ್ತೆ, ತುಂಬ ಸಖತ್ತಾಗಿದೆ. ನೋಡ್ತಾ ಇರ್ಬೋದು, GT ಪ್ಲಸ್ ಆಗಿರೋದ್ರಿಂದ ನಿಮಗೆ ಬ್ಲ್ಯಾಕ್ ಕಲರ್ ರೂಫ್ ಕೊಟ್ಟಿದ್ದಾರೆ. ಹಾಗೆ ಸನ್ವೈಸರಲ್ಲಿ ಡ್ರೈವರ್ ಸೈಡ್ ಏನು ವ್ಯಾನಿಟಿ ಮಿರರ್ ಬರೋದಿಲ್ಲ. ಇನ್ನು ಇದರಲ್ಲಿ ನೋಡಿದ್ರೆ ನಿಮಗೆ LED ಲೈಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, 2 ಸೈಡು ನಿಮಗೆ LED ಲೈಟ್ ಬರುತ್ತೆ. ಹಾಗೆ ಇಲ್ಲೆಲ್ಲ ಒಂದಷ್ಟು ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ IR-VM ಬಗ್ಗೆ ಹೇಳಿದ್ರೆ ನಿಮಗೆ IR-VM ಆಟೋ ಡಿಮ್ಮಿಂಗ್ IR-VM ಬರುತ್ತೆ. ಇದು ನಿಮಗೆ ಸನ್ರೂಫ್ ಅಷ್ಟೇ ನೋಡ್ತಾ ಇರ್ಬೋದು. ಸನ್ರೂಫ್ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ. ಸೊ GT ಪ್ಲಸ್ ಆಗಿರೋದ್ರೆ ನಿಮಗೆ ಸನ್ರೂಫು ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸೊ ನೀವು ಯಾವ ರೀತಿ ಬೇಕೋ ನೀವು ಆ ರೀತಿ ಯೂಸ್ ಮಾಡ್ಬೋದು. ಮತ್ತು ನಿಮಗೆ ಸ್ಕ್ರೀನ್ ಕ್ಲೋಸ್ ಮಾಡೋಕ್ಕೂ ಬಟನ್ಸ್ಗಳು ಬರುತ್ತೆ. ಸೊ ಇದು ಸನ್ರೂಫ್ ಓಪನ್ ಆ್ಯಂಡ್ ಕ್ಲೋಸ್ಗೆ ಸಪ್ರೇಟ್ ಬಟನ್ನು, ಮತ್ತು ಸ್ಕ್ರೀನು ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಸ್ಕ್ರೀನ್ ಕ್ಲೋಸ್ ಮಾಡೋಕ್ಕೆ ನೋಡಿ ಆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸ್ಕ್ರೀನ್ ಕ್ಲೋಸ್ ಆಗುತ್ತೆ. ಓವರಾಲ್ ಫ್ರಂಟ್ ಕ್ಯಾಬಿನ್ ರಿವ್ಯೂ ಇದಾಗಿತ್ತು. ಸೊ ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ರಿಯರ್ ಕ್ಯಾಬಿನಲ್ಲಿ ನಿಮಗೆ ಔಟ್ಸೈಡ್ ಹ್ಯಾಂಡಲ್ಸು ಡಾರ್ಕ್ ಕ್ರೋಮ್ ಜೊತೆಗೆ ವಿತ್ ನಿಮಗೆ ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ಇನ್ನು ಡೋರ್ ಪ್ಯಾಡ್ ಬಗ್ಗೆ ಹೇಳಿದ್ರೆ ನಿಮಗೆ ಎಲ್ಲ ಬ್ಲ್ಯಾಕ್ ಕಲರ್ ಫಿನಿಶ್ ಬರುತ್ತೆ. ಒಂದಷ್ಟು ಲೆದರ್ ಟಚ್ ಕೊಟ್ಟಿದ್ದಾರೆ. ಇದು ನಿಮಗೆ ರೆಡ್ ಕಲರ್ ಸ್ಟಿಚಸ್ ಕೂಡ ಆಪ್ಷನ್ಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ವಿಂಡೋಸ್ ಕಂಟ್ರೋಲ್ಸು ಮತ್ತು ಡೋರ್ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಯಾವ ರೀತಿ ಅಂತ ನೋಡ್ತಾ ಇರ್ಬೋದು. ಇದು ನಿಮಗೆ ಬಾಟಲ್ ಹೋಲ್ಡರ್ ಸ್ಪೇಸು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 1 ಲೀಟ್ರ್ ಬಾಟಲ್ ಹೋಲ್ಡರ್ಸ್ ಇಟ್ಕೊಂಡು ನೀವು ಒಂದಷ್ಟು ಏನಾದರೂ ಐಟಮ್ಸ್ ಇಟ್ಕೋಬೋದು. ಮತ್ತು ಸ್ಪೀಕರ್ ಕೂಡ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಇನ್ಸೈಡ್ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಪೇಂಟೆಡ್ ಫಿನಿಷಲ್ಲಿ ಬರುತ್ತೆ. ಸೊ ಫ್ರಂಟಲ್ಲಿ ಡ್ರೈವರ್ ಸೈಡು ನನ್ನ ನೈಟ್ಗೆ ಅಡ್ಜಸ್ಟ್ಮೆಂಟ್ ಆಗಿದೆ. ಸೊ ರಿಯರಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಯಾವ ರೀತಿ ಲೆಗ್ ರೂಮ್ ಆಗಿರ್ಬೋದು, ನೀ ರೂಮು ಮತ್ತು ತೈ ಸಪೋರ್ಟ್ ಅಂತೂ ತುಂಬ ಸಖತ್ತಾಗಿದೆ. ಹಾಗೆ ಹೆಡ್ ರೂಮ್ ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಏನಿತ್ತು, ತುಂಬ ಸಖತ್ತಾಗಿದೆ. ವಿತ್ ನಿಮಗೆ ಅಡ್ಜಸ್ಟೇಬಲ್ 3 ಜನ ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಬರುತ್ತೆ. ಸೊ ವಿತ್ ನಿಮಗೆ ಸೆಂಟ್ರಲ್ ಆರ್ಮೆಸ್ಟ್ ಕೂಡ ಬರುತ್ತೆ. ವಿತ್ ನಿಮಗೆ ಟ್ರೂ ಕಪ್ಪಲ್ಡ್ ರೋ ಜೊತೆಗೆ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮ್ಮ ಸೀಟ್ಗಳೆಲ್ಲ ತುಂಬ ಸಖತ್ ಕಂಫರ್ಟ್ ಆಗಿದೆ. ಹಾಗೆ ರಿಯರಲ್ಲೂ ಕೂಡ ನಿಮಗೆ AC ವೆಂಟ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ರಿಯಲ್ ಕೂಡ AC ವೆಂಟ್ಸು ವಿತ್ ನಿಮಗೆ ಟೈಪ್ C ಚಾರ್ಜಿಂಗ್ ಪೋರ್ಟ್ 2 ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ರಿಯರಿಂದ ಯಾವ ರೀತಿ ಕಾಣಿಸ್ತದೆ ಕ್ಯಾಬಿನ್ ಅಂತ. ಹಾಗೆ ಫ್ರಂಟ್ 2 ಸೀಟ್ ಹಿಂದೆಗಡೆ. ಸೊ ನೀವೇನ ಇಟ್ಕೊಳ್ಳೋಕ್ಕೆ ಮ್ಯಾಗ್ಝಿನ್ಸ್ ಆಗಿರ್ಬೋದು ಅವೆಲ್ಲ ಇಟ್ಕೊಳ್ಳೋಕ್ಕೆ ನಿಮಗೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಹ್ಯಾಂಡಲ್ ಬಾರ್ ಜೊತೆಗೆ ಕೋಟು ಕೂಡ ಬರುತ್ತೆ. ಸೊ ಓವರಾಲ್ ವೋಕ್ಸ್ವ್ಯಾಗನ್ ಟೈಗನ್ ರಿವ್ಯೂ ಇದಾಗಿತ್ತು. ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇದ್ರ ಸರ್ವಿಸ್ ಬಗ್ಗೆ ಹೇಳಿದರೆ ಸೊ ಬೇರೆ ಕಂಪೇರ್ಗಳು ಇವಾಗ ಕೆಲವರೆಲ್ಲ ಅಂದ್ಕೊಂಡಿದ್ದಾರೆ ವೋಕ್ಸ್ವ್ಯಾಗನ್ನು ಎಲ್ಲ ಇನ್ನೊಂದು ಜರ್ಮನ್ ಬ್ರ್ಯಾಂಡ್ಸ್ಗಳು ಎಲ್ಲ ಏನಾಗುತ್ತೆ ಅಂದರೆ ನಿಮಗೆ ಸರ್ವಿಸ್ ಕಾಸ್ಟ್ ಜಾಸ್ತಿ ಅಂತ. ಬಟ್ ನಿಮಗೆ ಸರ್ವಿಸ್ ಏನಂದರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ನಿಮಗೆ 10,000 ಕಿಲೋಮೀಟ್ರ್ ಒಂದು ಸಲ ಸರ್ವಿಸ್ ಮಾಡಿಸ್ಬೇಕು. ಬಟ್ ಇದರಲ್ಲಿ ಏನಂದರೆ ನಿಮಗೆ 15,000 ಕಿಲೋಮೀಟ್ರ್ ಇಲ್ಲಾಂದರೆ 1 ಇಯರ್. ಸೊ 1 ಇಯರ್ ಒಳಗಡೆ ನೀವು ಸರ್ವಿಸ್ ಮಾಡಿಸ್ಕೋಬೋದು, ಇಲ್ಲ 15,000 ಕಿಲೋಮೀಟ್ರ್ ಒನ್ಸ್ ಸರ್ವಿಸ್ ಮಾಡಿಸ್ಕೋಬೋದು.
ಸೊ ನೀವು ಬೇರೆ ಬ್ರ್ಯಾಂಡ್ಗಳಲ್ಲಿ ನೀವು 30,000ಕ್ಕೆ 3 ಸಲ ಸರ್ವಿಸ್ ಮಾಡಿಸ್ತಿರ್ತೀರ. ಬಟ್ ಅದೇ ವೋಕ್ಸ್ ವ್ಯಾಗನ್ ಕಂಪೇರ್ ಮಾಡಿದ್ರೆ ನಿಮಗೆ 2 ಸಲ ಸರ್ವಿಸ್ ಆಗುತ್ತೆ. ಸೊ ಕಂಪೇರ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಸೇಮ್ ಕಾಸ್ಟೇ ಬರುತ್ತೆ. ಸೊ ನೋಡಿ, ಒಂದು ಜರ್ಮನ್ಸ್ ಕಾರ್ಸ್ಗಳಂತೂ ತುಂಬ ಸಖತ್ತಾಗಿದೆ. ನನಗಂತೂ ಪರ್ಸ್ನಲಿ ಇಷ್ಟ ಈ ಗಾಡಿಗಳಲ್ಲಿ. ಸೊ ಓವರಾಲ್ ಯಾರನ್ನ ಒಂದು ಒಳ್ಳೆ SUV ವಿತ್ ನಿಮಗೆ ಪವರ್ ಪ್ಯಾಕ್ಡ್ ಗಾಡಿ ಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮನೆ ಮಾಡ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.